PM ಕಿಸಾನ್ ಯೋಜನೆಯ 21ನೇ ಕಂತಿನ ಪೂರ್ವ ಸಿದ್ಧತೆ ನಡೆದಿದೆ. ಇವಾಗ ಈ ಒಂದು 21ನೇ ಕಂತಿನ ಹಣ ನಿಮಗೆ ದೀಪಾವಳಿ ಒಳಗಡೆ ಸಿಗಬಹುದು. ಹಾಗಿದ್ರೆ ಈ ಒಂದು 21ನೇ ಕಂತಿನ ಹಣ ಬರಬೇಕು ಅಂತಂದ್ರೆ ನೀವು ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. 21ನೇ ಕಂತಿನ ಹಣ ಬರಬೇಕು ಅಂತಂದ್ರೆ ಈ ಒಂದು ದೀಪಾವಳಿ ಒಳಗಡೆ ನೀವು EKYC ಕಡ್ಡಾಯವಾಗಿ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಈ ಒಂದು EKYC ಒಂದು ಕುಟುಂಬದಲ್ಲಿ ಇಬ್ಬರು ರೈತರು ಇದ್ದರೆ ಒಬ್ಬರಿಗೆ ಕ್ಯಾನ್ಸಲ್ ಆಗಿಬಿಟ್ಟು ಇನ್ನೊಬ್ಬ ರೈತರಿಗೆ ಮಾತ್ರ ಈ ಒಂದು PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಬರುತ್ತೆ. ಒಂದು ವೇಳೆ ಒಂದೇ ಕುಟುಂಬದಲ್ಲಿ ಇಬ್ರು ಅಥವಾ 3-4 ಜನ ಇದ್ರೆ ಅಂಥವ್ರಿಗೆ ಕ್ಯಾನ್ಸಲ್ ಆಗಬಹುದು. ನಂತರ PM ಕಿಸಾನ್ ಯೋಜನೆಯ ಈ ಒಂದು ಫ್ರೂಟ್ ID ಕ್ರಿಯೇಟ್ ಮಾಡಿಬಿಟ್ಟು ನೀವು ಫಾರ್ಮರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ 18 ವಯಸ್ಸು ಕಂಪ್ಲೀಟ್ ಆಗಿ ಮುಗಿದಿರಲೇಬೇಕು. ಅಂಥವರಿಗೆ ಮಾತ್ರನೇ ಇಲ್ಲಿ PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಅಥವಾ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭ ಅವರಿಗೆ ಸಿಗುತ್ತೆ.